1,000 ತೆಂಗಿನಕಾಯಿ. ಏನೇ ಇದು? ಲಿಸ್ಟು ರೀ, ಲಿಸ್ಟು. ಬೈಕೆ ಇಷ್ಟು ದಿನ ಬರೀ ಬಾಯಿ ಮಾತಿಂದ ಬರ್ತಾ ಇತ್ತು, ಈಗ ಲೀಸ್ಟ್ ಮುಖಾಂತರ ಬರಕ್ ಶುರು ಆಗ್ಬಿಟ್ಟಿದ್ಯೋ? ಸೀಮಂತನ ಮಾಡ್ಕೋಬಾರ್ದಾ? ಅದಕ್ಕೆ ಲಿಸ್ಟ್ ಬರ್ದಿದ್ದೀನಿ. ಅದ್ರಲ್ಲಿರೋದೆಲ್ಲ ತಗೊಂಡ್ ಬರ್ಬೇಕು. ಓಹೋ, ಸೀಮಂತ ಅಂತೀರಿ? ಸೀಮಂತ ಆಂಜನೇಯ ಹಸುವಿನಿಂದ ಹಗ್ಗ ತಿನ್ಬೇಕಾದ್ರೆ ಪೂಜಾರಪ್ಪ ಶಾವ್ಗೆ ಬೇಡಿದಂತೆ. ನಾನೇ ತಿಂಗಳ ಕೊನೆ ಬೀಡಿ ಸೇದಕ್ಕೂ ಕಾಸಿಲ್ಲ ಅಂತ ಸಾಯ್ತಾ ಇದ್ದೀನಿ. ತಗೋ ಸಂಬಳ ಬಂದ್ಮೇಲೆ ನೋಡೋಣ. ಅಯ್ಯ, ನೀವು ಸಂಬಳದಲ್ಲ ತಗೊಂಬನ್ನಿ, ಗಿಂಬಳದಲ್ಲ ತಗೊಂಬನ್ನಿ, ಅದೆಲ್ಲ ನನಗ್ ಗೊತ್ತಿಲ್ಲ. ನಾನು ಸೀಮಂತನ ಮಾಡ್ಕೋಬೇಕು ಅಷ್ಟೇ. ತಡಿ, ಏನ್ ಬರ್ದಿದ್ಯಾ ನೋಡೋಣ. 1,000 ತೆಂಗಿನಕಾಯಿ, 20 ಗೊನೆ ಬಾಳೆಹಣ್ಣು, 50 ಗೊನೆ ಬಾಳೆಹಣ್ಣು, 5 kg ಅಡಿಕೆ, 2,000 ವಿಳ್ಳೆದೆಲೆ, 1,000 ಊಟದೆಲೆ. ಅಯ್ಯೋ ಅಯ್ಯೋ ಅಯ್ಯೋ, ಏನೇ ಇದೆಲ್ಲ? ನಿರುದ್ಯೋಗ ಸಮಸ್ಯೆ ರೀ. ನಮಗ್ ಮುಂದೆ ಹುಟ್ಟತ್ತಲ್ಲ ಮಗು, ಅದಕ್ಕೊಂದ್ ಚಿಲ್ಲರೆ ಅಂಗಡಿ ಹಾಕೊಳ್ಳೋಣ ಅಂತ ಬರ್ಸಿದೀನಿ. ಅಯ್ಯೋ, ನಿಮ್ ಮುಖಕ್ಕೆ ಹೋದ್ರಿ ಮುಚ್ಕೊಂಡು. ಮುಚ್ಕೋತೀನಿ ಕಣೆ, ಮುಚ್ಕೋತೀನಿ. ನಾನು ಮುಚ್ಕೊಂಡಲೇ ಇದ್ರೆ ನೀನು ಬಿಚ್ಕೊಂಡು ಬೀಜಿ ಓಡೋಗ್ತಿಯಲ್ಲೇ. ಏನಂದ್ರಿ? ಬಾಯ್ ಬಡ್ಕೊಂಡು. ಮುಂದೆ ಓದಿ ಓದಿ ಓದಿ. 2 ಕಾಂಜೀವರಂ, 2 ಬನಾರಸ್ ರೇಷ್ಮೆ ಸೀರೆ. ನನಗೆ ಇನ್ನೇನ್ ನನಗೆ ಅಂತ ಹೇಳದ್ನ? 9 ಸಾದಾ ಸೀರೆ, 100 ರವಿಕೆ ಬಟ್ಟೆ. ಉಡಿ ತುಂಬ ಮುತ್ತೈದರಿಗೆ ಸಾದಾ ಸೀರೆ, ಆಶೀರ್ವಾದ ಮಾಡೋ ಮುತ್ತೈದರಿಗೆ ರವಿಕೆ ಬಟ್ಟೆ. ಅಯ್ಯೋ, ನೀನ್ ನಾಳೆ ಸೀಮಂತರದ ಲೀಸ್ಟ್ ನನ್ ಎಕ್ಕಡ ಅಲ್ಲ ಕಡೆ. ನನಗ್ ನೀನ್ ಮಾತ್ರ ಎಂಡ್ರು, ನಿನ್ ಉಡಿ ತುಂಬಕ್ ಬರೋರು, ಆಶೀರ್ವಾದ ಮಾಡಕ್ ಬರೋರೆಲ್ಲ ಎಂಡ್ರು. ಹೇಳು. ಇರೋ ಒಬ್ಬೆಂಟಿಗೆ ಸೀಮಂತ ಮಾಡಕ್ಕೆ ಈ ಪಾಟಿ ಮುಲುಕ್ತಾ ಇದೀರಾ? ಇನ್ ಬೀದಿ ಲೋಗ ಹೆಂಗ್ಸೆಲ್ಲ ಬೇಕಾ ಈ ಕರೆ ಮುಸುಡಿಗೆ? ನೋಡ್ರಿ, ಲಿಸ್ಟ್ ಅಲ್ಲಿರೋ ಸಾಮಾನೆಲ್ಲ ತಂದು ಕೊಡ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಬೀದಿಗೆ ಹೋಗಿ ಬಾಯ್ ಬಡ್ಕಂತೀಯ ಅಷ್ಟೇ ತಾನೆ? ಹೋಗೆ ಬಡ್ಕೋ ಹೋಗೆ. ರೀ, ನೀವ್ ಹಿಂಗ್ ಅಂತೀರಾ ಅಂತ ನಂಗೆ ಗೊತ್ತು ರೀ. ಅದಕ್ಕೆ ನಾನು ರೆಡಿ ಆಗ್ಬಿಟ್ಟಿದೀನಿ. ಏನೇ ಮಾಡ್ತೀಯಾ? ಸೀಮಂತನ ಆಗೋವರೆಗೂ ಈ ಮಗುನ ಏರೋದೇ ಇಲ್ಲ. ಏರ್ಬೇಡ. ಎಷ್ಟ್ ದಿವ್ಸ ಹೊಟ್ಟೆಲಿ ಇಟ್ಕೊಳಕ್ ಸಾಧ್ಯನೋ ಅಷ್ಟ್ ದಿವ್ಸನೂ ಇಟ್ಕೊಂಡ್ಬಿಡು. ಎಷ್ಟು ದಿನನ? ಹೊಟ್ಟೆಲಿರೋ ಮಗು ಗಂಡು ಮಗು ಆದ್ರೆ ಮೀಸೆ ಬರೋವರೆಗೂ ಏರಲ್ಲ. ಹೆಣ್ಣಾಗ್ಬಿಟ್ರೆ ಮೈ ನೆರೆಯವರೆಗೂ ಏರಲ್ಲ. ಹಲೋ, ನಾನ್ ಬರ್ತಿ ಪೊಲೀಸ್ ಸ್ಟೇಷನ್. ಹಲೋ, ಕಾನ್ಸ್ಟೇಬಲ್ 420 ಯಾರೇ ಮಾತಾಡೋದು? ಮರ್ಯಾದೆ ಕೊಟ್ಟು ಮಾತಾಡ್ರೆ. ಅವ್ರ ಹೆಸರು 420 ಅಲ್ಲ, ಕಾನ್ಸ್ಟೇಬಲ್ ಕೃಷ್ಣ 420. ಓಕೆ ಸರ್, ಸ್ವಲ್ಪ ಅವ್ರನ್ನೇ ಕರೀತೀರಾ? ಹೇಳಿ, ನಾನೇ 420 ಮಾತಾಡ. ನಾನೇ ಕೃಷ್ಣ ಕಾನ್ಸ್ಟೇಬಲ್. ಹೇಳ್ರಿ. ಯಾಕೆ ನಗ್ತಾ ಇದ್ದೀರಾ? ಯಾರ್ರಿ ನೀವು? ಏನ್ ತಲಾಟೆ ಮಾತಾಡ್ತಾ ಇದ್ದೀರಾ? ಮಿಸ್ಟರ್, ಮಾತಾಡ್ತಿರೋದು ತಲೆ ಅಲ್ಲ, ಬಾಯಿ. ಲವ್ ಮಾಡೋ ಮುಸುಡಿಗೆ ಲವರ್ ವಾಯ್ಸ್ ಗೊತ್ತಿಲ್ಲ. ರಾಧಾ, ನನ್ ಚಿನ್ನ, ನನ್ ಡಾರ್ಲಿ. ಲೇ, ಸಾರಿ ಕಣೆ, ಗೊತ್ತಾಗ್ಲಿಲ್ಲ. ಪ್ಲೀಸ್ ನೋಡು, ನೀನ್ ಬೇರೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ ನಾನ್ ಬೇರೆ ಪಂಚರ್ ಆಗ್ಬಿಟ್ಟಿದ್ದೀನಿ. ಇಲ್ಲಿ ನಮ್ ಸಾಯಿ ಬೇರೆ ಟೆನ್ಷನ್. ಲೇ, ದಯವಿಟ್ಟು ಅರ್ಥ ಮಾಡ್ಕೋ ಪ್ಲೀಸ್. ಐ ಲವ್ ಯು. ಅದಕ್ಕೆ ಕಿಟ್ಟಿ ನಾನು ಮತ್ತೆ ಮತ್ತೆ ಫೋನ್ ಮಾಡ್ತಿರೋದು. ನಿಮ್ಮನ್ನ ಬದುಕೋ ಶಕ್ತಿ ನನ್ ಚಿನ್ನ, ನನ್ ಚಿನ್ನ ಮುದ್ದು. ಕಿಟ್ಟಿ, ನಿಮ್ಮನ್ನ ಎಷ್ಟು ಬೇಗ ನೋಡ್ತೀನೋ ಅನ್ನಿಸ್ಬಿಟ್ಟಿದೆ. ಇವತ್ತು ಸಾಯಂಕಾಲ 4 ಗಂಟೆಗೆ ಸರೋವರ್ ಹೋಟ್ಲ್ ಹತ್ರ ಬರ್ತೀರಾ? ಖಂಡಿತ ಬರ್ತೀನಿ. ಬಾಯ್. ಒಂದ್ ಕಟ್ಟು ಗಣೇಶ ಬಿಡಿ ತಗೊಂಬೋಗು. ಆಯ್ತಣ್ಣ. ಏನೋ ಕಿಟ, ಇಷ್ಟೊಂದು ದಿಲ್ಕುಸ್ ಆಗಿದ್ಯಾ? ಯಾವ್ದಾದ್ರು ಜಾಕ್ಪಾಟ್ ಹೊಡಿತಾ? ನಾನ್ ಡವ್ ಫೋನ್ ಮಾಡಿಲ್ಲಮ್ಮ. ಹೌದಾ? ಗ್ರೀನ್ ಸಿಗ್ನಲ್ ಏನ್ ಸಮಾಚಾರ? ನನಗೆ ಕ್ಷಮಿಸ್ಬಿಡಿದಾಳೆ. ಹೌದಾ? ಸಂಜೆ ಫುಲ್ ಪಾರ್ಟಿನ ಹೊಡೆದಲ್ಲೋ ಚಾನ್ಸು. ಹಂಗೆ ನನಗೂ ಲಗ್ ತಿರ್ಬಿಡ್ತು. ಹಂಗ ನಾನು ಕರ್ಕೊಂಡು ಹೋಗ್ತೀಯಾ? ನೀನ್ ಬೇಕಾಗಿಲ್ಲ. ಲೋ, ಯಾಕೆ ಮಕು ತುಂಬಾ ಉಗಿಸ್ಕೊಳಕ್ಕಾದ್ರೆ ನಾನ್ ಬೇಕು, ಪಾರ್ಟಿಗಾದ್ರಿ ಬಡಪಾಯಿನ್ ಬಿಟ್ಟು ಹೋಗ್ತೀನಿ ಅಂತೀವಲ್ಲ ಕೃಷ್ಣ. ಕೃಷ್ಣ, ನನ್ನ ಕರ್ಕೊಂಡಾಗ ಶಿವ ಪೂಜೆಲ್ ಕಡಿ ಬಿಟ್ಟಂಗೆ ನೀನ್ ಯಾಕಮ್ಮ? ಬೇಡ, ನನ್ ಕರ್ಕೊಂಡಾಗ. ನನ್ ಕೈ ಬಿಡ್ಬೇಡ ಕಣ ಕೃಷ್ಣ. ಲೋ ಕೃಷ್ಣ, ಸಾಹೇಬ್ರು ಕಣಲೋ. ಅಯ್ಯೋ, ಈ ನನ್ ಮಗ ಕೇಳಿಸ್ಕೊಳ್ಳೋದಿಲ್ಲ ಇಲ್ವಲ್ಲಪ್ಪ. ಮೊದ್ಲೇ ಅವಳು ಬೆಂಕಿ. ಎಕ್ಲಿ, ಚೆನ್ನಾಗಿ ಎಕ್ಲಿ. ಕೃಷ್ಣ ಸಾಹೇಬ್ರು. ನಿಮಗ್ ಸಂಬಳ ಕೊಡೋದು ಡ್ಯೂಟಿ ಮಾಡೋಕ ಇಲ್ಲ ಡ್ಯಾನ್ಸ್ ಮಾಡೋಕ? ಸಾರಿ ಮೇಡಮ್, ಅಮೆರಿಕದ ನನ್ನ ಫ್ರೆಂಡ್ ಒಬ್ಬ ಬಂದಿದ್ದಾನೆ, ಅದಕ್ಕೆ ಸಂಜೆ ಪಾರ್ಟಿಗೆ ಹೋಗೋಣ ಅಂತ. ಇಸ್ ಇಟ್? ನಿಮ್ಮ ಅಮೆರಿಕ ಫ್ರೆಂಡು ಇನ್ನೆಷ್ಟು ದಿವಸ ಇಲ್ಲಿರ್ತಾರೆ? ಇನ್ನೊಂದು ವಾರ ಇರ್ತಾರೆ ಮೇಡಮ್. ಓ, ಹಾಗಾದ್ರೆ ಇವತ್ತು ಸಂಜೆ 4 ಗಂಟೆಗೆ ಅರ್ಜೆಂಟ್ ಕೆಲಸ ಇದೆ, ನನ್ ಜೊತೆ ಬನ್ನಿ. ಮೇಡಮ್, ಅದು ಬಂದು ನನಗೆ ನೋ, ಅದು ಇದು ನೀವು ಬರ್ಬೇಕು. ಬರ್ತಿದ್ದೀರಾ? ದಟ್ಸ್ ಆಲ್.
ನನ್ನ ತಾಯಿ ಢಂಕಣಕ ನಕ್ಕಣಕ ಢಂಕಣಕ ನಕ್ಕಣಕ ಢಂಕಣಕ ನಕ್ಕಣಕ ಢಂಕಣಕ ನಕ್ಕಣಕ. ಆಹಾ ಭಗವಂತ, ಎಲ್ರಿಗೂ ಸರಿಯಾಗಿ ಲೆಕ್ಕ ಬರೀತಾ ಕೊಡೋನಂತದ್ದೇ ನೀನು. ಅಯ್ಯೋ ಕೃಷ್ಣ. ಹೋಟೆಲ್ ಸರೋವರ, ಅವಳು ಹಿಡಿದು ಸರೋವರ, ಇವಳು ಕರ್ಕೊಂಡ್ ಬಂದಿರೋದು ಸರೋವರ. ಅಯ್ಯೋ ದೇವ್ರೆ, ಒಟ್ನಲ್ಲಿ ನನ್ ಗತಿ ಅರೋಹರ. ಕೃಷ್ಣ, ಏನ್ ಹುಡುಕ್ತಾ ಇದ್ದೀರಾ? ಏನಿಲ್ಲ, ನಡೀರಿ. ಅಯ್ಯ ಕೃಷ್ಣ ಪರಮಾತ್ಮ, ನಿನಗಿರೋ ಚಮಕ್ ನನ್ಗಿಲ್ವಲ್ಲಪ್ಪ. ಅವಳು ಕಣ್ ತಪ್ಸಿ ಇವಳು ಕಣ್ ತಪ್ಸಿ ಇನ್ನೊಬ್ಳ. ಅಯ್ಯೋ ಹೆಂಗಯ್ಯ ಮ್ಯಾನೇಜ್ ಮಾಡ್ತಾ ಇದ್ದೆ. ಬಂದೆ. ಯಾಕೆ ಅಲ್ಲಿ ಕೂತ್ಕೊಳ್ತಿದ್ದೀರಾ? ಇಲ್ಲಿ ಬನ್ನಿ. ಪರವಾಗಿಲ್ಲ ಮೇಡಮ್. ಯಾಕೆ ಹೆದರ್ಕೊಳ್ತಿದ್ದೀರಾ? ನಾನೇನು ಹುಲಿನ ಸಿಂಹನ? ಅವೆರಡಕ್ಕಿಂತ ಡೇಂಜರು. ಏನಂದ್ರೆ? ಏನಿಲ್ಲ. ಥ್ಯಾಂಕ್ಸ್. ಥ್ಯಾಂಕ್ಸ್ನಾ ನಾನ್ ನಿಮ್ಗೆ ಹೇಳ್ಬೇಕು. ನನಗ? ಯಾಕೆ ಮೇಡಮ್? ಕರೆದ ತಕ್ಷಣ ನನ್ನ ಜೊತೆಲಿ ಬಂದ್ರಲ್ವಾ, ಅದಕ್ಕೆ. ಅಲ್ಲ, ಸೀನಿಯರ್ ಆಫೀಸರ್ ಅಂದ್ಮೇಲೆ ಗೌರವ ಕೊಡ್ಲೇಬೇಕಲ್ಲ, ಅದ್ ನನ್ನ ಕರ್ತವ್ಯ. ನನಗ್ ಬೇಕಾಗಿರೋದು ಗೌರವ ಅಲ್ಲ ಕೃಷ್ಣ, ಮತ್ತೆ ನಿಮ್ ಪ್ರೀತಿ. ಯಾಕೆ ಗಾಬರಿ ಆಗ್ತಿದ್ದೀರಾ? ಕೂತ್ಕೊಳ್ಳಿ. ತೋಳ ಕುರಿ ಕಾಯ್ತೀನಿ ಅಂತ ಹೇಳಿದ್ರೆ ಕುರಿಗೆ ಭಯ ಆಗ್ತಿರುತ್ತೆ ಮೇಡಮ್. ಅಂದ್ರೆ ನಾನ್ ತೋಳನ? ಚೇಚೆ, ಹಾಗೇಳಿಲ್ಲ. ಲುಕ್, ನಾನ್ ಡ್ಯೂಟಿಲಿ ಸ್ಟ್ರಿಕ್ಟ್, ಅದು ನನ್ನ ವೃತ್ತಿ ಧರ್ಮ. ಆದ್ರೆ ನನಗೂ ಹೃದಯ ಇದೆ, ಪ್ರೀತಿ ಇದೆ, ಫೀಲಿಂಗ್ಸ್ ಇದೆ. ನಿಮ್ಮ ನಡೆ, ನುಡಿ, ರೂಪ, ಪರ್ಸನಾಲಿಟಿ ಅದೆಲ್ಲ ನಂಗೆ ತುಂಬಾ ಇಷ್ಟ ಆಯ್ತು. ನಿಮ್ಮನ್ನ ರೇಗ್ತಾ ನನ್ನಲ್ಲಿ ಪ್ರೀತಿ ಹೊತ್ತು. ಐ ಲವ್ ಯು ಕೃಷ್ಣ, ಐ ಲವ್ ಯು ಸೋ ಮಚ್. ಮೇಡಮ್, ಅದು ಮೇಡಮ್ ಪ್ಲೀಸ್. ಯಾಕೆ ಕೃಷ್ಣ, ನಾನ್ ಚೆನ್ನಾಗಿಲ್ವಾ? ಅಥವಾ ನಿಮ್ಮನ್ನ ಲವ್ ಮಾಡೋ ಯೋಗ್ಯತೆ ನನಗಿಲ್ವಾ? ಚೇಚೆ, ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ನೀವು ತುಂಬಾ ಸುಂದರವಾಗಿದ್ದೀರಾ, ನನಗಿಂತ ಒಳ್ಳೆ ಪೋಸ್ಟಲ್ಲಿ ಇದ್ದೀರಾ. ನಿಮ್ಮನ್ನ ಲವ್ ಮಾಡೋಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ಆದರೆ ಮತ್ತಿನ್ನೇನು ಪ್ರಾಬ್ಲಮ್? ಮೇಡಮ್, ನಿಮ್ಮ ಹತ್ರ ಸತ್ಯ ಹೇಳ್ಬಿಡ್ತೀನಿ. ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಮದುವೆ ಅಂತ ಆಗೋದಾದ್ರೆ ಅವಳನ್ನೇ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅದರಿಂದ ನೋ, ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ, ನೀವು ನನ್ನನ್ನು ಪ್ರೀತಿಸ್ಬೇಕು. ನೀವು ನನ್ನ ಪ್ರೀತಿಸ್ಲಿಲ್ಲ ಅಂದ್ರೆ ನಾನು ನಿಮ್ಮನ್ನು ಬಿಡಲ್ಲ. ಅದಕ್ಕೆ ಸಾಕ್ಷಿ ಏನ್ ಸರ್ ಲವರ? ಹೌದು. ಏನೀಗ? ಯಾಕೆ ಸರ್ ಸಿಡುತ್ತೀರಾ? ಇಸ್ಕೊಂಡು ಮುಖ ಕಿಲಕಿಲ ಅಂತಿರ್ಬೇಕು. ನಿಮ್ದೇನ್ ಸರ್ ಊಟ ಕೇಸು? ಹಾಯ್ ಕಿಟಿ. ಆಯ್ರದ, ಯಾಕೆ ಇಷ್ಟೊತ್ತು? ನಿನಗೋಸ್ಕರ ಒಬ್ನೇ ಅಂಬೋ ಅಂತ ಕಾಯ್ತಾ ಇದ್ದೀನಿ. ನೀವು 3 ಗಂಟೆಗೆ ಬಂದ್ರೆ ನಾನು ಏನ್ರಿ ಮಾಡ್ಲಿ? ನಾನು ಬರ್ತೀನಿ ಅಂತ ಹೇಳಿದ್ದು 4 ಗಂಟೆಗೆ ತಾನೆ. ಏನ್ರಿ ಕೆನ್ನೆ ಮೇಲೆ ಕಿಸ್ ಮಾರ್ಕು? ಇದಾ? ಯಾವ್ದೊಂದು ಸಣ್ಣ ಮಗು ಬಂದಿತ್ತು, ನೋಡಕ್ ತುಂಬಾ ಮುದ್ದಾಗಿತ್ತು. ಅಂಕಲ್ ಅಂತ ಕಿಸ್ ಕೊಟ್ಟೋಯ್ತು. ಸರ್, ಇವರು ನಿಮ್ ಲವರಾ? ಹೌದು. ಚೆನ್ನಾಗಿರಳ? ಮತ್ತೆ ಅವಾಗ್ಲೇ ಮುತ್ಕೊಟ್ಟಾಳ? ಅಂದ್ರೆ ನನಗಿಂತ ಮುಂಚೆ ಇನ್ನೊಬ್ಳನ್ನ ಕರ್ಕೊಂಡ್ ಬಂದಿದ್ದ? ಯಾರಿಲ್ಲ ರಾಧಾ? ಗೊತ್ತಾಯ್ತು ಬಿಡಿ ಸರ್, ಚಿಕ್ಕ ಮನೆ ದೊಡ್ಡ ಮನೆ. ನನ್ನ ಮಗನೇ, ನಿನ್ ಕೆಳಗೆ ಮೇಲೆ ಮುಚ್ಕೊಳ್ಳೋದಾದ್ರೆ ಜಾರ್ಸ್ ಹೊತ್ಬಿಡ್ತೀನಿ. ರಾಧಾ, ಸತ್ಯ ಹೇಳಿದ್ರೆ ಅವ್ನು ಯಾಕೆ ಹೊಡಿತೀರಾ? ನಿಮ್ಮನ್ನ ಹುಡ್ಕೊಂಡು ನಾನ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ರಾಧಾ, ರಾಧಾ, ನಿಂತ್ಕೊಳ್ಳೆ. ಲೇ ರಾಧಾ, ನೋಡು, ಸತ್ಯ ಹೇಳ್ಬಿಡ್ತೀನಿ ಕೇಳು. ನನ್ನ ಜೊತೆ ಬಂದಿದ್ದು ನಮ್ಮ ಇನ್ಸ್ಪೆಕ್ಟರ್. ಇಲ್ಲ, ನನಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ. ಬೇಡ ಅಂದ್ರು ಬಲವಂತವಾಗಿ ಅವಳೇ ನಾನು ಇಲ್ಲಿ ಕರ್ಕೊಂಬಂದ್ಲು. ನನ್ನ ಲವ್ ಮಾಡ್ತೀನಿ ಅಂದ್ಲು. ಈ ಕಿಸ್ ಕೂಡ ಅವಳೇ ಕೊಟ್ಟಿದ್ದು. ಅವಳು ಕೊಟ್ಲು, ನೀವು ತಗೊಂಡ್ರಿ. ಗಂಡಸರ ಬುದ್ಧಿನೇ ಇಷ್ಟು, ನಾಯಿ ಬುದ್ಧಿ. ಐ ಹೇಟ್ ಯು. ನಿಮ್ ಮುಖ ನನಗೆ ತೋರಿಸ್ಬೇಡಿ. ಲೇ ರಾಧಾ, ನಾನು ಮಾತಾಡ್ಕೊಳ್ಳೆ. ಏಯ್ ರಾಧಾ, ಅಂದ್ರೆ ಇಬ್ಬರ ಹೆಂಡರ ಮುದ್ದಿನ ಪೊಲೀಸ್ ಆಗೋ ಯೋಗ ಬಂದಿದೆ ಏನು? ಯೋಗನೂ ಇಲ್ಲ, ಭೋಗನೂ ಇಲ್ಲ, ಯಾವ್ದೋ ರೋಗ. ನಡಿ ನೋಡು, 2 ದಿವಸ ಅಭ್ಯಾಸ ಆಗೋರ್ಗು ಕಷ್ಟ ಕಣೋ ಕೃಷ್ಣ. ಆಮೇಲೆ ಏನ್ ಬೇಕಾರ ಜಮಾಯಿಸ್ಬೋದು. ಎಷ್ಟ್ ಜನಕ್ಕಿದೆಯಾ ಈ ಸೌಭಾಗ್ಯ? 2 ಮನೇಲಿ ಊಟ, 2 ಮನೇಲಿ ಬ್ಯಾಟ, 2 ಮನೇಲಿ ಬೆಡ್ ಸರ್ವಿಸ್.
ನೋಡು ಸುಮ್ನೆ ಕಾಮಕ್ಕಿಮಕ್ಕಂದಾಗ ಒಪ್ಕೊಂಬಿಡು. ದೊಡ್ಡ ನೀನ್ ಒಬ್ಬಳು ಕಟ್ಕೊಂಡೆ ಚಿಂದಿ ಚಿತ್ರಾನ, ನಾನು ಇಬ್ಬರು ಕಟ್ಕೊಂಡ್ರೆ ಬಿರಿಯಾನಿ ಅಷ್ಟೇ. ನೋಡು ಸಾಯಂಕಾಲ ಕಪಾಲಿ ಬಾರಲ್ಲಿ ಪಾರ್ಟಿ ಗ್ಯಾರಂಟಿ. ಬಿಡ್ಬೇಡ, ಕುದುರ್ಸು, ನಾನು ಬರ್ತೀನಿ. ದೊಡ್ಡ ನಂಗೆ ಭಯ ಆಗ್ತೈತೆ ಕಣ, ಇರೋ ಪ್ಲೀಸ್. ಲೈ ಸೀಪುಜಲ್ ಕಾಟಿ ಬರಿ ಬಿಟ್ಟಾಗ ನಾನು ಯಾಕೋ ಕುದುರ್ಸು. ದೊಡ್ಡ ಹಲೋ ಡಾರ್ಲಿಂಗ್, ನಾನು ಹೇಳಿದ ವಿಷಯ ಏನ್ ಡಿಸೈಡ್ ಮಾಡಿದ್ರಿ? ಸಾರಿ ಮೇಡಮ್, ನಾನು ಅವತ್ತೇ ನಿಮ್ಗೆ ಹೇಳಿದ್ನಲ್ಲ, ನಾನು ರಾಧನ್ ಇಷ್ಟಪಟ್ಟಿದ್ದೀನಿ, ದಯವಿಟ್ಟು ನಂಗೆ ತೊಂದರೆ ಕೊಡ್ಬೇಡಿ. ವಾಟ್ ನಾನ್ಸೆನ್ಸ್! ನನ್ನನ್ನೇ ತಿರಸ್ಕಾರ ಮಾಡೋಷ್ಟು ಕೊಬ್ಬ ನನ್ನ ಹತ್ರ ಇಲ್ದಿರೋದು ಅವಳ ಹತ್ರ ಏನ್ರಿ ಇದೆ? ಪ್ರೀತಿ. ನನ್ನ ಇನ್ಸಲ್ಟ್ ಮಾಡಿದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ? ಕೆಲಸದಲ್ಲಿ ಕಿರುಕುಳ ಕೊಡ್ಬೋದು, ಅದಕ್ಕಿಂತ ಹೆಚ್ಚಿಗೆ ನೀನು ಮಾಡಕ್ಕಾಗಲ್ಲ. ನಾನು ಕಿರುಕುಳ ಕೊಟ್ರೆ ನೀನು ಬೀದಿ ಬೀದಿಲಿ ಭಿಕ್ಷೆ ಎತ್ಬೇಕಾಗತ್ತೆ. ಆಗ ನಿನ್ನ ಲವ್ವರ್ ನಿನ್ನ ಮುಖ ಕೂಡ ನೋಡಲ್ಲ. ಭಿಕ್ಷೆ ಎತ್ತೋದಕ್ಕೆ ನಾನು ಹೇಳಿಯಲ್ಲ, ಕೆಲಸ ಕಳ್ಕೊಂಡ ತಕ್ಷಣ ದೂರ ಹೋಗೋದಕ್ಕೆ ನಾನು ರಾಧಾ ನಿನ್ನ ಕ್ರೂರಿ ಅಲ್ಲ, ಅವಳು ಹೃದಯ ಅಪರಂಜಿ. ಹಾಗಾದ್ರೆ ನನಗಿಂತ ನಿನ್ಗ ನಾಯಿನೇ ಹೆಚ್ಚ? ನಿನ್ ಪವರ್ ಏನಿದ್ರು ಡ್ಯೂಟಿಲಿ ತೋರಿಸು, ನನ್ನ ಪರ್ಸನಲ್ ಲೈಫ್ ಅಲ್ಲ. ಕಿಟ್ಟಿ, ನೀನು ಲವ್ ಮಾಡ್ತಿರೋ ರಾಧಾ ನಾನೇ ಕಿಟ್ಟಿ. ರಾಧಾ, ಮತ್ತ್ಯಾಕೆ ರಾಣಿ ಮಾರಾಣಿ ನಾಟಕ? ನಿಮ್ ಪ್ರೀತಿಲಿ ಪವಿತ್ರತೆ ಇದೆಯೋ ಇಲ್ವೋ ಅಂತ ತಿಳ್ಕೊಳಕ್ಕೆ. ರಿಯಲ್ ಐ ಆಮ್ ವೆರಿ ಲಕ್ಕಿ. ನೀನ್ ತಿಳ್ಕೊಳ್ಳೋದಂಗಿರ್ಲಿ, ನನಗೆ 7 ಕೆರೆ ನೀರು ಕುಡಿಸ್ಬಿಟ್ಟಲ್ಲ. ರಾಧಾ, ಇನ್ಮೇಲೆ ದಯವಿಟ್ಟು ತಮಾಷೆಗೂ ನಾನು ಪರೀಕ್ಷೆ ಮಾಡಬೇಡ. ಓಕೆ, ಇವತ್ತೇ ನಮ್ಮನೆ ಕರ್ಕೊಂಡು ಹೋಗ್ತೀನಿ. ಇವತ್ತೇ ಮಾತು, ಮುಂದಿನ ವಾರನೇ ಮದುವೆ. ಪಾರ್ಕುರಿ ನಡಿ ಮನೆಗೆ ಹೋಗೋಣ. ಬನ್ನಿ, ಒಂದ್ ನಿಮಿಷ ಕೂತ್ಕೊಡಿ. ಮಮ್ಮಿ ಡ್ಯಾಡಿನ ಕರಿತೀನಿ. ಓಕೆ. ಮಮ್ಮಿ, ಪರವಾಗಿಲ್ಲ ಕಣಯ್ಯ, ಬಿಜೆಪಿ ಒಳ್ಳೆ ಲೀಡಿಂಗ್ ಎಲ್ಲ ಬಂದಿದೆ. ಹೇಳ ಮೇಲೆ ಇಲ್ಲಿಗೆ ಯಾಕೆ ಬಂದೆ? ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಕೋಶಿಶ್ ಮಲಾಸ್ ಮಾಡಿಸ್ಕೊಳ್ಳೋ ನನ್ನ ಮಕ್ಕಳಿಗೆಲ್ಲ ಇಲ್ಲೇನ್ ಕೆಲಸ ಅಂತ. ವಾಟ್ ಕೋಶಿಶ್ ಮಲ? ಏನಂದೆ? ತಲೆಗೆಲ್ಲ ಕೆಟ್ಟಿದೆ ನಿನಗೆ? ನನ್ನ ಮಗನೇ, ತಲೆ ಕೆಟ್ಟಿರೋದು ನನಗಲ್ಲ, ನಿನಗೆ. ನಿನ್ನಂತ ಲೋಫರ್ಗಳು ಮರ್ಯಾದೆಗೆ ಬಾಳ ಹೆಣ್ಮಕ್ಳು ಮನೆಗೆಲ್ಲ ಬರಬಾರ್ದು. ನಡಿ ನಡೆ. ಏನಂದೆ? ನನ್ನ ಮನೆಗೆ ಬಂದು ನನ್ನನ್ನೇ ಲೋಫರ್ ಅಂತೀಯ ರಾಸ್ಕಲ್. ಏನಂದೆ? ಇದು ನಿನ್ನ ಮನೆನಾ? ಇಲ್ಲ, ನಿಮ್ಮ ಅಪ್ಪಂದು. ನಮ್ಮಪ್ಪ ಏನಾದ್ರು ನೀನಂತವನಾಗಿದ್ರೆ ಕಾಲ್ ಮುರಿದು ಮೂಲೆಯಲ್ಲಿ ಕೂರಿಸ್ತಾ ಇದ್ದೆ. ಡ್ಯಾಡಿ, ಕೃಷ್ಣ ಇವ್ರು ನಮ್ ಡ್ಯಾಡಿ. ಇವ್ರಾ? ನಾನು ಹಳೆ ಗಿರಾಕಿರದ. ಅದೆಲ್ಲಿ ಅಂತ ಹೇಳ್ತೀನಿ ಕೇಳಿ. ನನಗೆ ಗೊತ್ತಿದೆ ಎಲ್ಲಿ ಅಂತ, ಅವನಿಗೆ ಭಾಷೆ ಗೊತ್ತಾಗಲ್ಲ, ಹೊಸ ಪರಿಚಯ. ಹಾಗಾದ್ರೆ ನಿಮ್ಗೆ ಇವ್ರು ಮೊದ್ಲೇ ಗೊತ್ತಾ ಡ್ಯಾಡಿ? ರಾಧಾ, ನಾನು ಹೇಳ್ತೀನಿ ಕೇಳಿಲ್ಲ. ಇವ್ರು ಇದಾರಲ್ಲ, ನಾನು ಹೇಳ್ತೀನಿ ಸುಮ್ಮನೆ. ಒಂದ್ಸಲಿ ಗೆಸ್ಟ್ ಹೌಸ್ ನಲ್ಲಿ ಡಿಐಜಿ ನಾನು ನೋಡಕ್ ಬಂದಾಗ ಇವ್ರು ಸೆಕ್ಯೂರಿಟಿಗೆ ಅಂತ ಬಂದಿದ್ದ. ಇವ್ರು ನಮ್ ತಾಯಿ. ನಮಸ್ಕಾರಮ್ಮ. ನಮಸ್ಕಾರ. ಮದ್ವೆ ಅಂದ್ರೇನೆ ಹಾರೋಗ್ತಿದ್ದೆ ನನ್ನ ಮಗಳು ಇವತ್ತು ನಿಮ್ಮನ್ನ ನೋಡಿ ಮದ್ವೆ ಆಗೋಕ್ ಮೆಚ್ಕೊಂಡಿದ್ದಾಳೆ ಅಂದ್ರೆ ನಿಮ್ಮಲ್ಲಿ ಏನೋ ದೊಡ್ಡ ಗುಣ ಇದೆ ಅಂತ ಕಾಣುತ್ತೆ. ಅನ್ನಪೂರ್ಣ, ಏನ್ ಹೇಳ್ತಾ ಇದೀಯಾ? ಯಾಕ್ರಿ, ನಾನೇನ್ ತಪ್ಪು ಮಾತಾಡ್ದೆ? ರಾಧಾ ಇವನನ್ನು ಮೆಚ್ಕೊಂಡಿದ್ದಾಳೆ ಅಂತಂದ್ರೆ ತಪ್ಪಲ್ದೆ ಇನ್ನೇನು? ಇದ್ರಲ್ಲಿ ತಪ್ಪೇನಿದೆ ಡ್ಯಾಡಿ? ನಾನು ಇವ್ರನ್ನ ಇಷ್ಟಪಟ್ಟಿದ್ದೀನಿ, ಮದ್ವೆನೂ ಮಾಡ್ಕೋಬೇಕು ಅಂತಿದ್ದೀನಿ. ಸ್ಟುಪಿಡ್! ಜುಜುಬಿ ಒಬ್ಬ ಕಾನ್ಸ್ಟೇಬಲ್ ನಿನ್ ಮದುವೆ ಮಾಡ್ಕೋತಾ ಇದ್ಯಾ? ಯಾಕಾಗ್ಬಾರ್ದು? ಕಾನ್ಸ್ಟೇಬಲ್ ಆದ ಮಾತ್ರಕ್ಕೆ ಅವ್ರೇನ್ ಮನುಷ್ಯರಲ್ವಾ? ಗಂಡು ಹೆಣ್ಣು ಅನ್ಯೋನ್ಯವಾಗಿ ಬದುಕೋದಿಕ್ಕೆ ಪ್ರೀತಿ ಪ್ರಾಮಾಣಿಕತೆನೆ ಮುಖ್ಯ ಹೊರತು ಐಶ್ವರ್ಯ ಅಧಿಕಾರ ಅಲ್ಲ. ಎಂಜಲ್ ಕಾಸ್ಗೋಸ್ಕರ ಕೈ ಚಾಚೋ ಒಬ್ಬ ಲಂಚ್ಕೋರ ನಿನ್ ದೃಷ್ಟಿನಲ್ಲಿ ಪ್ರಾಮಾಣಿಕನಾ? ಏನಂದ್ರೆ? ಎಂಜಿಲ್ ಕಾಸ್ಗೋಸ್ಕರ ಕೈ ಚಾಚೋ ಒಬ್ಬ ಲಂಚ್ಕೋರ? ಒಳ್ಳೆ ಮಾತು ಹೇಳಿದ್ರಿ. ನೀವೇನಾದ್ರೂ ನೋಡಿದ್ರಾ ಅಥವಾ ನನಗೇನಾದ್ರೂ ಕೊಟ್ಟಿದ್ರಾ? ಅಲ್ಲ, ಕೊಟ್ಟಿದ್ರೆ ಹೇಳ್ಬಿಡಿ, ಎಲ್ಲಿ ಕೊಟ್ಟಿದ್ರಿ, ಯಾವಾಗ ಕೊಟ್ಟಿದ್ರಿ, ಯಾವ ಕಾರಣಕ್ಕೋಸ್ಕರ ಕೊಟ್ಟಿದ್ರಿ, ನಿಮ್ ಜೊತೆಲಿ ಯಾರಿದ್ರು, ನೀವೇನ್ ಮಾಡ್ತಾ ಇದ್ರಿ, ನಾನೇನ್ ಮಾಡ್ತಾ ಇದ್ದೆ? ಕಮಾನ್ ಟೆಲ್ ಮೀ. ಆಫ್ಟರ್ ಆಲ್ ನೀನೊಬ್ಬ ಕಾನ್ಸ್ಟೇಬಲ್, ನಿನ್ ಬುದ್ಧಿ ನನಗೆ ಗೊತ್ತಿರೋದಿಲ್ವಾ? ಏನ್ರಿ ಆಫ್ಟರ್ ಪೊಲೀಸ್ ಕಾನ್ಸ್ಟೇಬಲ್? ಪೊಲೀಸ್ನವ್ರ ಬಗ್ಗೆ ಏನ್ರಿ ಗೊತ್ತಿದೆ ನಿಮ್ಗೆ? ನಾನೇನಾದ್ರು ಹಾದ್ರ ಮಾಡ್ತಾ ಇದ್ನಾ ಅಥವಾ ಹಾದ್ರ ಮಾಡೋ ಲಂಚ ತಗೊಂಡಿದ್ನಾ ಅಥವಾ ನಿಮ್ ಕಾಲ್ ಇಟ್ಕೊಳಕ್ಕೆ ಬಂದಿದ್ನಾ? ಕಾಲ್ ಇಟ್ಕೊಂಡ್ರಲ್ಲ, ತಲೆ ಕೆಳಗೆ ಮಾಡ್ಕೊಂಡ್ರು ನನ್ನ ಮಗಳು ನಿನ್ ಮದುವೆ ಮಾಡ್ಕೊಳಕ್ ಆಗೋದಿಲ್ಲ. ಅದನ್ನ ಹೇಳ್ಬೇಕಾಗಿರೋದು ನೀವಲ್ಲ, ನಿಮ್ ಮಗಳು. ನಾನು ಹೇಳದನ್ನೇ ಅವಳು ಹೇಳ್ತಾಳೆ. ನಾನ್ ಹೇಳಲ್ಲ ಅಂದ್ರೆ? ಈ ಮನೆಗೆ ನಿನಗೆ ಜಾಗ ಇಲ್ಲ. ಏನ್ರಿ ನೀವ್ ಹೇಳ್ತಿರೋದು? ನೀನ್ ಮಧ್ಯ ಬಾಯಿ ಹಾಕ್ಬೇಡ. ಓಕೆ, ನಿಮ್ ಮನೇಲಿ ಜಾಗನೇ ಬೇಕಾಗಿಲ್ಲ ಅಂದ್ರೆ ನನ್ ಜೊತೆನೆ ವಾದ ಮಾಡ್ತೀಯೇನೆ? ನಾನ್ ನಿಮ್ ಮಗಳ ಹೇಗೋ ಹಾಗೆ ಒಬ್ಬ ಪೊಲೀಸ್ ಆಫೀಸರ್ ಕೂಡ. ವಯಸ್ಸಿಗೆ ಬಂದ ಮಕ್ಕಳನ್ನ ಪ್ರೀತಿಸೋ ಹಕ್ಕು ನಿಮಗಿದೆಯೇ ಹೊರತು ದಂಡಿಸೋ ಹಕ್ಕು ನಿಮಗಿಲ್ಲ. ಬಿ ಕೇರ್ಫುಲ್. ಬಂದ್ರೆ ಹೋಗೋಣ. ನಿಮಗ್ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ನಾನೊಂದು ಕ್ಷಣ ಕೂಡ ಇರೋದಿಲ್ಲ. ರಾಧಾ, ಅಪ್ಪ ಅಮ್ಮ ಅನ್ನೋ ಗೌರವ ಇಲ್ದೆ ಏನಮ್ಮ ಇದು? ಪ್ಲೀಸ್ ಮಮ್ಮಿ, ನೀನ್ ಹೇಳೋದೇನಿದ್ರು ನಿನ್ ಗಂಡನ್ ಹೇಳ್ಕೊ. ಬನ್ರಿ. ರಾಧಾ,
ಕೋಶಿಶ್ ಮಲಾಸ್. ಸಿಗ್ತೀನಿ ಮತ್ತೆ. ಬಾ ಕೂತ್ಕೋ. ಇದು ಬೇರೆ. ಅಲ್ಲ ಪರವಾಗಿಲ್ಲ ಕಡೆ, ನಿನಗೂ ನಾಚಿಕೆ ಆಗುತ್ತೆ. ಯಾಕ್ರಿ, ನಾನೇನ್ ಹೆಣ್ಣಲ್ವಾ? ಆದ್ರೂ ಯಾವ ಗಂಡಸಿನ ಕಡಿಮೆ ಇಲ್ಲ ಬಿಡು. ರೋಷದಲ್ಲಿ, ಧೈರ್ಯದಲ್ಲಿ. ಎಷ್ಟೇ ಧೈರ್ಯ ಇದ್ರು ಹೆಣ್ತನ ತಾಯ್ತನ ಪ್ರಕೃತಿ ಕೊಡುಗೆ ಅಲ್ವೇನ್ರಿ? ಅಲ್ಲಿ ಸ್ಟೇಷನ್ ಅಲ್ಲಿ ನಾನು ಇನ್ಸ್ಪೆಕ್ಟರ್, ನೀವು ಕಾನ್ಸ್ಟೇಬಲ್. ಅಲ್ಲಿ ನಾನು ಮಾಡೋ ಕೆಲ್ಸಕ್ಕೆ ನೀವು ಗೌರವ ಕೊಡ್ಬೇಕು. ಆದ್ರೆ ಇಲ್ಲಿ ನೀವು ಗಂಡ, ನಾನು ಹೆಂಡತಿ. ಇಲ್ಲಿ ನಾನು ನಿಮಗೆ ಗೌರವ ಕೊಡ್ಬೇಕು. ಲೇ, ನೀನ್ ಇನ್ಸ್ಪೆಕ್ಟರ್ ಅಂದ ತಕ್ಷಣ ಜ್ಞಾಪಕಕ್ಕೆ ಬಂತು, ನೀನ್ ಯಾಕೊಂದು ಕ್ವಾರ್ಟರ್ ಸೆಲೆಕ್ಟ್ ಮಾಡಿಸ್ಕೋಬಾರ್ದು ಅಂತ. ನಮಗೆ ಯಾಕ್ರಿ ಕ್ವಾರ್ಟರ್ಸ್? ಅಲ್ಲ, ಈ ಪುಟ್ಟ ಮನೇಲಿ ಇರೋದಕ್ಕಿಂತ ದೊಡ್ಡ ಕ್ವಾರ್ಟರ್ಸ್ ಅಲ್ಲಿ ಇರ್ಬೋದಲ್ಲ ಅಂತ. ಪ್ಲೀಸ್ ಬೇಡ ರೀ. ನನ್ನ ಗಂಡ ಯಾವತ್ತೂ ಹೆಂಡತಿ ಹಂಗಲ್ಲಿ ಬದುಕ್ತಿದ್ದಾನೆ ಅಂತ ಅನ್ನಿಸ್ಕೋಬಾರ್ದು. ನಾನು ಎಷ್ಟು ದೊಡ್ಡ ಆಫೀಸರ್ ಆದ್ರೂ ನಿಮ್ಮ ಜೊತೆಲಿ, ನಿಮ್ಮ ಮನೇಲಿ ಸರಳವಾದ ಜೀವನ ನಡೆಸಬೇಕು ಅಂತ ಆಸೆ ಪಡ್ತೀನಿ. ದಯವಿಟ್ಟು ನನ್ನ ಆಸೆಗೆ ಅಡ್ಡಿ ಬರಬೇಡಿ. ರಾಧಾ, ನನ್ನ ಜೀವನದಲ್ಲಿ ದೇವ್ರು ಏನ್ ಕೊಡ್ತಾ ಇದ್ರು, ನೀನಂತ ಒಳ್ಳೆ ಹೆಂಡತಿ ಕೊಟ್ಟಿದ್ದಾನೆ. ಏನ್ರಿ, ಫಸ್ಟ್ ನೈಟ್ ಮಾಡ್ತಿರೋ ಇಲ್ಲ ವೇಸ್ಟ್ ನೈಟ್ ಮಾಡ್ತಿರೋ? ಹೋಗೆ, ನಂಗೆ ನಾಚಿಕೆ ಆಗುತ್ತೆ. ನಾಚಿಕೆ ಪಡೋದಕ್ಕ ಮದ್ವೆ ಆಗಿದ್ದು. ಬನ್ರಿ ಬನ್ರಿ.